Welcome to Acharya English. Get ready to master English with quick notes and easy explanations. Unit 2 Buildings. The rooks. Jane Euphemia. The rooks are buildings on the trees. They build there every spring. Cow, cow is all they say, for none of them can sing. They are up before the break of day and up till late at night, for they must labor busily. As long as it is light, and many a crooked stick they bring, and many a slender twig, and many a tuft of moss, until their nests are round and big. Cow, cow, oh, what a noise they make in rainy weather! Good children always speak by turns, but rooks all talk together. ದ ರೂಕ್ಸ್ ಇದು ಕಾಗೆ ಜಾತಿಗೆ ಸೇರಿದ ಒಂದು ಪಕ್ಷಿ. ದ ರೂಕ್ಸ್ ಆರ್ ಬಿಲ್ಡಿಂಗ್ಸ್ ಆನ್ ದ ಟ್ರೀಸ್. ದ ಬಿಲ್ಡ್ ದೇರ್ ಎವ್ರಿ ಸ್ಪ್ರಿಂಗ್. ಕಾವ್ ಕಾವ್ ಈಸ್ ಆಲ್ ದೇ ಸೇ, ಫಾರ್ ನನ್ ಆಫ್ ದೆಮ್ ಕ್ಯಾನ್ ಸಿಂಗ್. ಪ್ರತಿ ವಸಂತ ಋತುವಿನಲ್ಲಿ ಕಾಗೆಗಳು ತಮ್ಮ ಗೂಡುಗಳನ್ನು ಮರದ ಮೇಲೆ ಕಟ್ಟುತ್ತವೆ. ಅವುಗಳಿಗೆ ಹಾಡೋದಕ್ಕೆ ಬರೋದಿಲ್ಲವಾದ್ರಿಂದ ಅವು ಕಾವ್ ಕಾವ್ ಅಂತ ಹೇಳಿ ಶಬ್ದವನ್ನು ಮಾಡುತ್ತೆ. ದೇ ಆರ್ ಅಪ್ ಬಿಫೋರ್ ದ ಬ್ರೇಕ್ ಆಫ್ ಡೇ ಆ್ಯಂಡ್ ಅಪ್ ಟಿಲ್ ಲೇಟ್ ಅಟ್ ನೈಟ್. ಎಲ್ಲರೂ ಹೇಳೋದಕ್ಕೂ ಮುಂಚೆನೇ, ಬೆಳಕು ಹರಿಯೋದಕ್ಕೂ ಮುಂಚೆನೇ ಅವು ಎದ್ದೇಳುತ್ತವೆ. ಹಾಗೆ ರಾತ್ರಿಯವರೆಗೂ ಎದ್ದಿರುತ್ತವೆ, ಕೆಲಸವನ್ನು ಮಾಡುತ್ತವೆ. ಫಾರ್ ದೇ ಮಸ್ಟ್ ಲೇಬರ್ ಬ್ಯುಸಿಲಿ ಆ್ಯಸ್ ಲಾಂಗ್ ಆ್ಯಸ್ ಇಟ್ ಈಸ್ ಲೈಟ್. ಬೆಳಕು ಇರುವವರೆಗೂ ಕಷ್ಟಪಟ್ಟು ಅವು ಕಠಿಣ ಪರಿಶ್ರಮವನ್ನು ಪಡುತ್ತವೆ. And many a crooked stick they bring, and many a slender twig, and many a tuft of moss, until their nests are round and big. ಡೊಂಕಾದ ಕಡ್ಡಿಗಳನ್ನು ತರುತ್ತವೆ, ತೆಳುವಾದ ರೆಂಬೆ ಕೊಂಬೆಗಳನ್ನು ತರುತ್ತವೆ. ಹಾಗೆ ಹುಲ್ಲು ಮತ್ತು ಪಾಚಿಗಳನ್ನು ಬಳಸಿಕೊಂಡು ದೊಡ್ಡದಾದ ಗೂಡುಗಳನ್ನು ಅವು ಕಟ್ಟುತ್ತವೆ. ಕಾವ್ ಕಾವ್, ಓ ವಾಟ್ ಎ ನಾಯ್ಸ್ ದೇ ಮೇಕ್ ಇನ್ ರೈನಿ ವೆದರ್. ಮಳೆಗಾಲ ಶುರುವಾಯಿತು ಅಂದರೆ ಎಲ್ಲವೂ ಕಾವ್ ಕಾವ್ ಅಂತ ಶಬ್ದ ಮಾಡ್ತಾ ಒಟ್ಟಿಗೆ ಸೇರಿಕೊಳ್ತವೆ. ಗುಡ್ ಚಿಲ್ಡ್ರನ್ ಆಲ್ವೇಸ್ ಸ್ಪೀಕ್ ಬೈ ಟರ್ನ್ಸ್, ಬಟ್ ರೂಕ್ಸ್ ಆಲ್ ಟಾಕ್ ಟುಗೆದರ್. ಇದರಿಂದ ಜಾಣ ಮಕ್ಕಳಾದ ನಾವು ಏನನ್ನು ಕಲಿಬೇಕು ಅಂತಂದರೆ, ಎಲ್ಲರೂ ಒಟ್ಟಿಗೆ ಬಾಳಬೇಕು, ಪರಿಶ್ರಮವನ್ನು ಪಟ್ಟು ಚೆನ್ನಾಗಿ ಓದಬೇಕು. Thanks for watching.